ಕ್ರೈಸ್ತ ಶಕ 312ರಲ್ಲಿ ಒಂದು ನಿರ್ಣಾಯಕ ಯುದ್ಧಕ್ಕೆ ಮುನ್ನ ರೋಮನ್ ಸೇನಾನಾಯಕನಾದ ಕಾನ್ಸ್ಟಂಟೈನ್ ಮಧ್ಯಾಹ್ನದ ಆಕಾಶವನ್ನು ನೋಡುತ್ತಿದ್ದನು. ತನ್ನಿಗೆ ಬೆಳಕಿನ ಶಿಲುಬೆ ಮತ್ತು ಈ ಚಿಹ್ನೆಯಲ್ಲಿ ಜಯಿಸು ಎಂಬ ಪದಗಳು ಕಾಣಿಸಿಕೊಂಡವು ಎಂದು ಕಾನ್ಸ್ಟಂಟೈನ್ ಹೇಳಿಕೊಂಡನು. ಮರುದಿನ ಮಿಲ್ವಿಯನ್ ಸೇತುವೆಯ ಬಳಿ ನಡೆದ ಯುದ್ಧದಲ್ಲಿ ಸಂಖ್ಯೆಯಲ್ಲಿ ಕಡಿಮೆ ಇದ್ದ ಅವನ ಸೇನೆ ಮ್ಯಾಕ್ಸೆಂಟಿಯಸ್ನ ಸೇನೆಯನ್ನು ಸೋಲಿಸಿತು. 1 ವರ್ಷದೊಳಗೆ ಕ್ರೈಸ್ತ ಧರ್ಮವು ಕಾನೂನುಬಾಹಿರ ಧರ್ಮದಿಂದ ಸಾಮ್ರಾಜ್ಯದ ಮೆಚ್ಚಿನ ಧರ್ಮವಾಗಿ ಬದಲಾಯಿತು. ಈ ನಾಟಕೀಯ ಬದಲಾವಣೆ ಸಭೆಯನ್ನು ಸಾಮ್ರಾಜ್ಯವನ್ನು ಪರಿವರ್ತಿಸಿತು, ಆದರೆ ಯಾವಾಗಲೂ ಒಳ್ಳೆಯ ರೀತಿಯಲ್ಲಿ ಅಲ್ಲ. ಕಾನ್ಸ್ಟಂಟೈನ್ ಕ್ರಾಂತಿ. ಕ್ರೈಸ್ತ ಶಕ 312ರಲ್ಲಿ ಒಬ್ಬ ಕ್ರೈಸ್ತನಾಗಿರುವುದನ್ನು ಕಲ್ಪಿಸಿಕೊಳ್ಳಿ. ನಿನ್ನೆ ನೀವು ಬಂಧಿಸಲ್ಪಡುವ ಭಯದಿಂದ ಗುಪ್ತವಾಗಿ ಆರಾಧನೆ ಮಾಡುತ್ತಿದ್ದೀರಿ. ಇಂದು ಚಕ್ರವರ್ತಿಯೇ ಕ್ರಿಸ್ತನನ್ನು ಅನುಸರಿಸುವುದಾಗಿ ಹೇಳುತ್ತಿದ್ದಾನೆ. ನಿಮ್ಮ ಮೊದಲ ಭಾವನೆ ನೆಮ್ಮದಿ, ಎರಡನೆಯದು ಗೊಂದಲ. ಇದು ನಿಜವೇ? ಇದು ಎಷ್ಟು ಕಾಲ ಉಳಿಯುತ್ತದೆ? ಇದರ ಅರ್ಥವೇನು? ಕಾನ್ಸ್ಟಂಟೈನ್ನ ಮತಾಂತರವು ಇತಿಹಾಸದಲ್ಲಿಯೇ ಅತ್ಯಂತ ಚರ್ಚಿಸಲ್ಪಟ್ಟ ಧಾರ್ಮಿಕ ಪರಿವರ್ತನೆಗಳಲ್ಲಿ ಒಂದಾಗಿದೆ. ಅದು ನಿಜವಾದ ನಂಬಿಕೆಯೇ ಅಥವಾ ರಾಜಕೀಯ ಲೆಕ್ಕಾಚಾರವೇ? ಬಹುಶಃ ಎರಡೂ ಇರಬಹುದು. ಆದರೆ ಖಚಿತವಾದ ಸಂಗತಿಯೆಂದರೆ ಅವನ ಮಿಲಾನ್ ಶಾಸನ ಕ್ರೈಸ್ತ ಶಕ 313 ಎಲ್ಲವನ್ನೂ ಬದಲಿಸಿತು. ಕ್ರೈಸ್ತ ಧರ್ಮವು ಸಾಮ್ರಾಜ್ಯಾದ್ಯಂತ ಕಾನೂನುಬದ್ಧವಾಯಿತು. ವಶಪಡಿಸಿಕೊಳ್ಳಲಾಗಿದ್ದ ಆಸ್ತಿಗಳನ್ನು ಸಭೆಗಳಿಗೆ ಹಿಂದಿರುಗಿಸಲಾಯಿತು. ಪಾದ್ರಿಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಯಿತು. ಭಾನುವಾರ ಅಧಿಕೃತ ವಿಶ್ರಾಂತಿ ದಿನವಾಯಿತು. ಸಭೆಗಳಿಗೆ ಆಸ್ತಿಯನ್ನು ವಾರಸಾಗಿ ಸ್ವೀಕರಿಸುವ ಹಕ್ಕು ದೊರೆಯಿತು. ರಾಜ್ಯದ ಹಣದಿಂದ ಭವ್ಯವಾದ ಬಸಿಲಿಕಾ ದೇವಾಲಯಗಳನ್ನು ನಿರ್ಮಿಸಲಾಯಿತು. ತಪ್ಪು ಕಲ್ಪನೆ ನಿವಾರಣೆ. ಕಾನ್ಸ್ಟಂಟೈನ್ ಮತ್ತು ಭಾನುವಾರದ ಆರಾಧನೆ. ಜನಪ್ರಿಯವಾಗಿ ಹೇಳಲಾಗುವ ಕೆಲವು ಮಾತುಗಳಿಗೆ ವಿರುದ್ಧವಾಗಿ ಕಾನ್ಸ್ಟಂಟೈನ್ ಸಬ್ಬತ್ ದಿನವನ್ನು ಶನಿವಾರದಿಂದ ಭಾನುವಾರಕ್ಕೆ ಬದಲಾಯಿಸಲಿಲ್ಲ. ಅಪೋಸ್ತಲರ ಕಾಲದಿಂದಲೇ ಕ್ರೈಸ್ತರು ಭಾನುವಾರದಂದು ಆರಾಧನೆ ಮಾಡುತ್ತಿದ್ದರು. ಕ್ರಿಸ್ತನ ಪುನರುತ್ಥಾನವನ್ನು ಸ್ಮರಿಸುತ್ತಾ ಅದನ್ನು ಕರ್ತನ ದಿನ ಎಂದು ಕರೆಯುತ್ತಿದ್ದರು. ಇದಕ್ಕೆ ಐತಿಹಾಸಿಕ ಸಾಕ್ಷ್ಯಗಳಿವೆ. ಬರ್ನಬನ ಪತ್ರ ಸುಮಾರು ಕ್ರೈಸ್ತ ಶಕ 74. ಯೇಸು ಸತ್ತವರೊಳಗಿಂದ ಎದ್ದು ಬಂದ ದಿನವಾದ 8ನೆಯ ದಿನ ಭಾನುವಾರವನ್ನು ನಾವು ಸಂತೋಷದಿಂದ ಆಚರಿಸುತ್ತೇವೆ. ಅಂತಿಯೋಕ್ಯದ ಇಗ್ನೇಷಿಯಸ್ ಸುಮಾರು ಕ್ರೈಸ್ತ ಶಕ 110. ಪ್ರಾಚೀನ ಕ್ರಮದಲ್ಲಿ ಬೆಳೆದವರು ಹೊಸ ನಿರೀಕ್ಷೆಯನ್ನು ಹೊಂದಿದ್ದಾರೆ. ಅವರು ಇನ್ನು ಮುಂದೆ ಸಬ್ಬತ್ ಆಚರಿಸದೆ ಕರ್ತನ ದಿನವನ್ನು ಆಚರಿಸುತ್ತಾ ಜೀವಿಸುತ್ತಾರೆ. ಆ ದಿನವೇ ಆತನ ಮೂಲಕ ಮತ್ತು ಆತನ ಮರಣದ ಮೂಲಕ ನಮ್ಮ ಜೀವನವು ಪುನಃ ಉದಯಿಸಿದೆ. ಜಸ್ಟಿನ್ ಮಾರ್ಟರ್ ಸುಮಾರು ಕ್ರೈಸ್ತ ಶಕ 155. ಆದರೆ ಭಾನುವಾರವೇ ನಾವು ಎಲ್ಲರೂ ಸಾಮೂಹಿಕವಾಗಿ ಸೇರುವ ದಿನವಾಗಿದೆ, ಏಕೆಂದರೆ ದೇವರು ಕತ್ತಲೆ ಮತ್ತು ಪದಾರ್ಥಗಳಲ್ಲಿ ಬದಲಾವಣೆಯನ್ನು ಉಂಟುಮಾಡಿ ಲೋಕವನ್ನು ಸೃಷ್ಟಿಸಿದ ಮೊದಲ ದಿನ ಅದೇ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಸಹ ಅದೇ ದಿನ ಸತ್ತವರೊಳಗಿಂದ ಎದ್ದನು. ಈ ಬರಹಗಳೆಲ್ಲವೂ ಕಾನ್ಸ್ಟಂಟೈನ್ಗಿಂತ 150ರಿಂದ 250 ವರ್ಷಗಳ ಹಿಂದಿನವು. ಆದ್ದರಿಂದ ಕ್ರೈಸ್ತರು ಆರಂಭಿಕ ಕಾಲದಿಂದಲೇ ಭಾನುವಾರದಂದು ಸೇರಿ ಆರಾಧಿಸುತ್ತಿದ್ದರು ಎಂಬುದು ಸ್ಪಷ್ಟವಾಗುತ್ತದೆ. ಕಾನ್ಸ್ಟಂಟೈನ್ ಭಾನುವಾರವನ್ನು ಕಾನೂನುಬದ್ಧ ರಜಾದಿನವನ್ನಾಗಿ ಮಾಡಿದನು. ಇದರಿಂದ ಕ್ರೈಸ್ತರು ಕೆಲಸ ಕಳೆದುಕೊಳ್ಳುವ ಭಯವಿಲ್ಲದೆ ಆರಾಧಿಸಬಹುದಾಯಿತು. ಸಾಮ್ರಾಜ್ಯದ ಮೆಚ್ಚುಗೆಯ ಬೆಲೆ. ಆರಂಭದಲ್ಲಿ ಚಕ್ರವರ್ತಿಯ ಬೆಂಬಲವು ಸಂಪೂರ್ಣವಾಗಿ ಪ್ರಯೋಜನಕಾರಿಯಂತೆ ಕಂಡಿತು. ಇನ್ನು ಅಡಗಿಕೊಳ್ಳಬೇಕಾಗಿಲ್ಲ, ಹುತಾತ್ಮರಾಗುವ ಭಯವಿಲ್ಲ, ಸುವಾರ್ತೆಯನ್ನು ಹರಡಲು ಸಂಪನ್ಮೂಲಗಳಿವೆ. ಆದರೆ ಯೇಸುವಿನ ಎಚ್ಚರಿಕೆಯು ಇಲ್ಲಿ ಪ್ರವಾದಿಯ ಮಾತಿನಂತಾಯಿತು. ಒಬ್ಬನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡು ತನ್ನ ಪ್ರಾಣವನ್ನು ಕಳೆದುಕೊಂಡರೆ ಅವನಿಗೆ ಏನು ಪ್ರಯೋಜನ? ಮಾರ್ಕ ಅಧ್ಯಾಯ 8 ವಚನ 36. ಅನಿರೀಕ್ಷಿತ ಪರಿಣಾಮಗಳು. 1. ಹೆಸರಿನ ಕ್ರೈಸ್ತತ್ವ. ಕ್ರೈಸ್ತನಾಗಿರುವುದು ಪ್ರಯೋಜನಕಾರಿಯಾದಾಗ ಆಧ್ಯಾತ್ಮಿಕ ಪರಿವರ್ತನೆಗಾಗಿ ಅಲ್ಲ, ರಾಜಕೀಯ ಪ್ರಗತಿಗಾಗಿ. ಮತಾಂತರಗೊಂಡ ಜನರಿಂದ ಸಭೆಗಳು ತುಂಬಿಕೊಂಡವು. ಹಿಂಸೆಯಿಂದ ಶುದ್ಧೀಕರಿಸಲ್ಪಟ್ಟ ಸಭೆಯು ಯಶಸ್ಸಿನ ಮೂಲಕ ಭ್ರಷ್ಟಗೊಳ್ಳಲು ಆರಂಭಿಸಿತು. 2. ಲೌಕಿಕ ನಾಯಕತ್ವ. ಒಮ್ಮೆ ಅಪಾಯ ಮತ್ತು ತ್ಯಾಗವನ್ನು ಬೇಡುತ್ತಿದ್ದ ಸಭೆಯ ಸ್ಥಾನಗಳು ಅಧಿಕಾರದ ಮಾರ್ಗಗಳಾದವು. ಸೇವೆಗಾಗಿ ಅಲ್ಲ, ಪ್ರತಿಷ್ಠೆಗಾಗಿ ಮಹತ್ವಾಕಾಂಕ್ಷೆಯುಳ್ಳವರು ಬಿಷಪ್ ಸ್ಥಾನಗಳನ್ನು ಬಯಸಿದರು. ಯೇಸು ತೋರಿಸಿದ ಸೇವಕ ನಾಯಕತ್ವದ ಸ್ಥಾನವನ್ನು ಸಭೆಯ ರಾಜಕೀಯ ಕ್ರಮೇಣ ಆಕ್ರಮಿಸಿತು. 3. ರಾಜ್ಯದ ಹಸ್ತಕ್ಷೇಪ. ಕಾನ್ಸ್ಟಂಟೈನ್ ತನ್ನ ಮರಣಶಯ್ಯೆಯಲ್ಲಿದ್ದಾಗಲೇ ದೀಕ್ಷಾಸ್ನಾನ ಪಡೆದಿದ್ದರೂ ಸಭೆಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪಿಸಲು ಹಿಂಜರಿಯಲಿಲ್ಲ. ಅವನು ಸಭಾ ಸಮಾವೇಶಗಳನ್ನು ಕರೆದನು, ನಿರ್ಧಾರಗಳನ್ನು ಜಾರಿಗೊಳಿಸಿದನು ಮತ್ತು ಭಿನ್ನಾಭಿಪ್ರಾಯ ಹೊಂದಿದ ಬಿಷಪ್ಗಳನ್ನು ಗಡೀಪಾರು ಮಾಡಿದನು. ಸಭೆಗೆ ಒಬ್ಬ ಶಕ್ತಿಶಾಲಿ ಮಿತ್ರ ದೊರಕಿದರೂ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿತು. 4. ಪೇಗನ್ಗಳ ಮೇಲಿನ ಹಿಂಸೆ. ಒಮ್ಮೆ ಬೇಟೆಯಾಡಲ್ಪಟ್ಟವರು ಈಗ ಬೇಟೆಯಾಡುವವರಾದರು. ಕ್ರೈಸ್ತ ಶಕ 380ರ ವೇಳೆಗೆ ಚಕ್ರವರ್ತಿ ಥಿಯೋಡೋಸಿಯಸ್ ಕ್ರೈಸ್ತ ಧರ್ಮವನ್ನು ಏಕೈಕ ಕಾನೂನುಬದ್ಧ ಧರ್ಮವನ್ನಾಗಿ ಮಾಡಿದನು. ಪೇಗನ್ ದೇವಾಲಯಗಳನ್ನು ನಾಶಪಡಿಸಲಾಯಿತು,
ತತ್ವಜ್ಞಾನಿಗಳನ್ನು ಗಡೀಪಾರು ಮಾಡಲಾಯಿತು ಮತ್ತು ಸಾಂಪ್ರದಾಯಿಕ ಆಚರಣೆಗಳನ್ನು ಕಾನೂನುಬಾಹಿರಗೊಳಿಸಲಾಯಿತು. ಸಹಿಷ್ಣುತೆಯನ್ನು ಬೇಡಿಕೊಂಡಿದ್ದ ಸಭೆಯೇ ಇತರರಿಗೆ ಸಹಿಷ್ಣುತೆಯನ್ನು ನಿರಾಕರಿಸಿತು. ಸಭೆಯು ರೋಮನ್ ಸಾಮ್ರಾಜ್ಯವನ್ನು ಗೆದ್ದಿತು, ಆದರೆ ರೋಮನ್ ಸಾಮ್ರಾಜ್ಯವು ಸಭೆಯನ್ನು ಗೆದ್ದಿತು. ಅನಾಮಿಕ ಸಭಾ ಇತಿಹಾಸಕಾರ. ಮಹಾನ್ ಧಾರ್ಮಿಕ ತಾತ್ವಿಕ ಹೋರಾಟಗಳು. ಬಾಹ್ಯ ಹಿಂಸೆ ಅಂತ್ಯಗೊಂಡ ನಂತರ ಸಭೆಯು ತನ್ನ ಶಕ್ತಿಯನ್ನು ಒಳಗಿನ ಪ್ರಶ್ನೆಗಳ ಕಡೆಗೆ ತಿರುಗಿಸಿತು, ಕೆಲವೊಮ್ಮೆ ರಚನಾತ್ಮಕವಾಗಿ, ಆದರೆ ಅನೇಕ ಬಾರಿ ವಿನಾಶಕಾರಿಯಾಗಿ. ಮೂಲಭೂತ ಪ್ರಶ್ನೆಗಳ ಕುರಿತು ದೊಡ್ಡ ವಿವಾದಗಳು ಉಂಟಾದವು. ಯೇಸು ಯಾರು? ಆತನು ದೇವರು ಮನುಷ್ಯನೂ ಆಗಿರುವುದು ಹೇಗೆ? ತಂದೆ, ಮಗ ಮತ್ತು ಪವಿತ್ರಾತ್ಮರ ನಡುವಿನ ಸಂಬಂಧವೇನು? ಆರಿಯನ್ ಬಿಕ್ಕಟ್ಟು. ಯೇಸು ನಿಜವಾಗಿಯೂ ದೇವರೇ? ಸುಮಾರು ಕ್ರೈಸ್ತ ಶಕ 318ರಲ್ಲಿ ಅರಿಯಸ್ ಎಂಬ ಪ್ರಭಾವಶಾಲಿ ಪಾದ್ರಿಯೊಬ್ಬನು ಯೇಸು ದೇವರಿಂದ ಸೃಷ್ಟಿಸಲ್ಪಟ್ಟವನು ಎಂದು ಬೋಧಿಸಲು ಆರಂಭಿಸಿದನು. ಆತನು ಎಲ್ಲಾ ಸೃಷ್ಟಿಗಿಂತ ಶ್ರೇಷ್ಠನಾದರೂ ನಿತ್ಯನಲ್ಲ ಎಂದು ಅವನು ಹೇಳಿದನು. ಅವನ ತರ್ಕವು ಕೆಲವರಿಗೆ ಸಮಂಜಸವಾಗಿ ಕಂಡಿತು. ಮಗನು ಹುಟ್ಟಿಸಲ್ಪಟ್ಟವನು ಎಂದಾದರೆ ಅವನಿಗೆ ಆರಂಭವಿರಬೇಕು. ಅವನ ಘೋಷಣೆ ವೇಗವಾಗಿ ಹರಡಿತು. ಅವನು ಇರದ ಕಾಲವೊಂದಿತ್ತು. ಇದು ಏಕೆ ಮುಖ್ಯ? ಯೇಸು ಸಂಪೂರ್ಣ ದೇವರಾಗಿರದಿದ್ದರೆ ಆತನು ನಮ್ಮನ್ನು ಸಂಪೂರ್ಣವಾಗಿ ರಕ್ಷಿಸಲಾರನು. ಎಷ್ಟೇ ಉನ್ನತವಾದ ಸೃಷ್ಟಿಯಾಗಿದ್ದರೂ ಒಂದು ಸೃಷ್ಟಿ ಮಾನವಕುಲ ಮತ್ತು ದೇವತ್ವದ ನಡುವಿನ ಅಂತರವನ್ನು ಸಂಪೂರ್ಣವಾಗಿ ಸೇರ್ಪಡೆಗೊಳಿಸಲಾರದು. ಅಥನಾಸಿಯಸ್ ಕಾಂಟ್ರಾಮುಂಡಮ್ ಕ್ರೈಸ್ತ ನಂಬಿಕೆಯನ್ನು ಕಾಪಾಡಿದ ವ್ಯಕ್ತಿ. ಇಲ್ಲಿ ಅಥನಾಸಿಯಸ್ ಪ್ರವೇಶಿಸುತ್ತಾನೆ, ಅಲೆಕ್ಸಾಂಡ್ರಿಯಾದ ಯುವ ಡೀಕನ್. ಅವನಿಗೆ ಅನುಭವ ಸಂಪನ್ನ ತತ್ವಜ್ಞಾನಿಯಷ್ಟು ಆಳವಾದ ಅರಿವು ಮತ್ತು ಹುತಾತ್ಮನಷ್ಟು ಧೈರ್ಯವಿತ್ತು. ನೈಸಿಯಾ ಸಭೆ ಕ್ರೈಸ್ತ ಶಕ 325 ಎಲ್ಲಿ ಬಿಷಪ್ಗಳು ಚರ್ಚಿಸುತ್ತಿದ್ದಾಗ ಅಥನಾಸಿಯಸ್ ವಿಷಯದ ಗಂಭೀರತೆಯನ್ನು ಸ್ಪಷ್ಟವಾಗಿ ಕಂಡನು. ಇಲ್ಲಿ ರಾಜಿ ಮಾಡಿಕೊಂಡರೆ ಸುವಾರ್ತೆಯನ್ನೇ ಕಳೆದುಕೊಳ್ಳುವ ಅಪಾಯವಿತ್ತು. ಸಭೆಯು ಆರಿಯನಿಸಂ ಅನ್ನು ಖಂಡಿಸಿ, ಯೇಸು ನಿಜವಾದ ದೇವರಿಂದ ನಿಜವಾದ ದೇವರು, ಹುಟ್ಟಿದವನು, ಸೃಷ್ಟಿಸಲ್ಪಟ್ಟವನಲ್ಲ, ತಂದೆಯೊಂದಿಗೆ ಒಂದೇ ಸ್ವಭಾವದವನು, ಹೋಮೋಸಿಯೋಸ್ ಎಂದು ಘೋಷಿಸಿತು. ಆದರೆ ಒಂದು ನಂಬಿಕೆಯ ಘೋಷಣೆಗೆ ಸಹಿ ಹಾಕುವುದರಿಂದ ವಿವಾದ ಅಂತ್ಯವಾಗಲಿಲ್ಲ. ಮುಂದಿನ 50 ವರ್ಷಗಳ ಕಾಲ ಅಥನಾಸಿಯಸ್ ಚಕ್ರವರ್ತಿಗಳು, ಬಿಷಪ್ಗಳು ಮತ್ತು ಜನಸಮೂಹಗಳ ವಿರುದ್ಧ ಈ ಸತ್ಯವನ್ನು ಸಮರ್ಥಿಸಿದನು. ಅಲೆಕ್ಸಾಂಡ್ರಿಯಾದ ಬಿಷಪ್ ಸ್ಥಾನದಿಂದ ಅವನನ್ನು 5 ಬಾರಿ ಗಡೀಪಾರು ಮಾಡಲಾಯಿತು. ಅವನ ಶತ್ರುಗಳು ಅವನು ಲೋಕದ ವಿರುದ್ಧ ಕಾಂಟ್ರಾಮುಂಡಮ್ ನಿಂತಿದ್ದಾನೆ ಎಂದು ಹಾಸ್ಯ ಮಾಡಿದರು. ಅವನ ಉತ್ತರ, ಲೋಕವು ಸತ್ಯದ ವಿರುದ್ಧವಾಗಿದ್ದರೆ ನಾನು ಲೋಕದ ವಿರುದ್ಧವಾಗಿದ್ದೇನೆ. ಚಕ್ರವರ್ತಿ ಕಾನ್ಸ್ಟಾಂಟಿಯಸ್ ಆರಿಯನ್ನರನ್ನು ಮತ್ತೆ ಸಭೆಯ ಸಹಭಾಗಿತ್ವಕ್ಕೆ ಸೇರಿಸಿಕೊಳ್ಳುವಂತೆ ಒತ್ತಾಯಿಸಿದಾಗ ಅಥನಾಸಿಯಸ್ ನಿರಾಕರಿಸಿದನು. ಮಗನನ್ನು ನಿರಾಕರಿಸುವವರು ಮಗನ ಮೇಜಿನಲ್ಲಿ ಹೇಗೆ ಪಾಲ್ಗೊಳ್ಳಬಹುದು? ಮರಣದ ಬೆದರಿಕೆ ಬಂದಾಗ ಅವನು ಹೇಳಿದನು, ನಂಬಿಕೆಯಲ್ಲಿ ರಾಜಿ ಮಾಡುವುದಕ್ಕಿಂತ ಯಾವುದನ್ನಾದರೂ ಅನುಭವಿಸಲು ನಾನು ಸಿದ್ಧನಿದ್ದೇನೆ. ಅಥನಾಸಿಯಸ್ ತನ್ನ ಜೀವಿತದಲ್ಲಿಯೇ ಸತ್ಯನಂಬಿಕೆ ಜಯಿಸುವುದನ್ನು ಕಂಡನು. ಕ್ರೈಸ್ತ ಶಕ 373ರಲ್ಲಿ ಮರಣಶಯ್ಯೆಯಲ್ಲಿದ್ದಾಗ ಯೇಸು ಸಂಪೂರ್ಣ ದೇವರೆಂದು ಸಭೆಯು ಎಂದೆಂದಿಗೂ ಒಪ್ಪಿಕೊಳ್ಳಲಿದೆ ಎಂಬ ತಿಳುವಳಿಕೆಯಿಂದ ವಿಶ್ರಾಂತಿ ಪಡೆದನು. ಅವನ ಸಮಾಧಿ ಬರಹ ಹೀಗೆ ಇರಬಹುದಿತ್ತು: ಅವನು ಪ್ರತಿಯೊಂದು ಯುದ್ಧವನ್ನು ಸೋತನು, ಆದರೆ ಯುದ್ಧವನ್ನು ಗೆದ್ದನು. ನೈಸಿನ್ ನಂಬಿಕೆ ಘೋಷಣೆ. ನಾವು ಏನು ನಂಬುತ್ತೇವೆ? ನೈಸಿಯಾ ಸಭೆ ಕ್ರೈಸ್ತ ಶಕ 325 ಕ್ರೈಸ್ತ ಧರ್ಮದ ಅತ್ಯಂತ ಪ್ರಮುಖ ನಂಬಿಕೆ ಘೋಷಣೆಗಳಲ್ಲಿ ಒಂದನ್ನು ರೂಪಿಸಿತು. ಸರ್ವಶಕ್ತನಾದ ತಂದೆಯಾದ ಒಬ್ಬನೇ ದೇವರನ್ನು ನಾವು ನಂಬುತ್ತೇವೆ. ಕಾಣುವವುಗಳು ಕಾಣದವುಗಳು ಆದ ಆಕಾಶ ಮತ್ತು ಭೂಮಿಯನ್ನು ಸಮಸ್ತವನ್ನು ಸೃಷ್ಟಿಸಿದವನನ್ನು ನಂಬುತ್ತೇವೆ. ಮತ್ತು ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬುತ್ತೇವೆ, ದೇವರ ಏಕಜಾತ ಪುತ್ರನನ್ನು, ಎಲ್ಲಾ ಲೋಕಗಳಿಗಿಂತ ಮುಂಚೆ ತಂದೆಯಿಂದ ಹುಟ್ಟಿದವನನ್ನು, ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜವಾದ ದೇವರಿಂದ ನಿಜವಾದ ದೇವರು, ಹುಟ್ಟಿದವನು, ಸೃಷ್ಟಿಸಲ್ಪಟ್ಟವನಲ್ಲ, ತಂದೆಯೊಂದಿಗೆ ಒಂದೇ ಸ್ವಭಾವದವನು. ಅವನ ಮೂಲಕ ಸಮಸ್ತವು ಸೃಷ್ಟಿಸಲ್ಪಟ್ಟವು. ನಮ್ಮ ಮನುಷ್ಯರಿಗಾಗಿ ಮತ್ತು ನಮ್ಮ ರಕ್ಷಣೆಗೆ ಆತನು ಪರಲೋಕದಿಂದ ಇಳಿದು ಬಂದನು. ಇದು ಕೇವಲ ತಾತ್ವಿಕ ಪದಗಳ ಕುರಿತು ವಾದವಲ್ಲ, ಇದು ಸುವಾರ್ತೆಯನ್ನು ಕಾಪಾಡುವ ಹೋರಾಟವಾಗಿತ್ತು. ಪ್ರತಿಯೊಂದು ಪದವೂ ರಕ್ಷಣೆಯ ಅಡಿಪಾಯವನ್ನು ಬೆದರಿಸುತ್ತಿದ್ದ ತಪ್ಪು ಬೋಧನೆಗೆ ಉತ್ತರವಾಗಿತ್ತು. ಇನ್ನಷ್ಟು ವಿವಾದಗಳು, ಇನ್ನಷ್ಟು ಸಭೆಗಳು. ಸಭೆ ಕಾನ್ಸ್ಟಾಂಟಿನೋಪಲ್, ವರ್ಷ 381. ಪ್ರಶ್ನೆ: ಪವಿತ್ರಾತ್ಮನು ಸಂಪೂರ್ಣ ದೇವರೇ? ನಿರ್ಣಯ: ಹೌದು, ಪವಿತ್ರಾತ್ಮನು ಕರ್ತನು ಮತ್ತು ಜೀವ ಕೊಡುವವನು. ಸಭೆ ಎಫೆಸಸ್, ವರ್ಷ 431. ಪ್ರಶ್ನೆ: ಮರಿಯಳು ದೇವರ ತಾಯಿಯೇ? ನಿರ್ಣಯ: ಹೌದು, ಏಕೆಂದರೆ ಯೇಸು ಎರಡು ವ್ಯಕ್ತಿಗಳಲ್ಲ, ಒಬ್ಬನೇ ವ್ಯಕ್ತಿ. ಸಭೆ ಚಾಲ್ಸಿಡನ್, ವರ್ಷ 451. ಪ್ರಶ್ನೆ: ಯೇಸು ದೇವರು ಮನುಷ್ಯನೂ ಆಗಿರುವುದು ಹೇಗೆ? ನಿರ್ಣಯ: ಒಬ್ಬನೇ ವ್ಯಕ್ತಿಯಲ್ಲಿ ಎರಡು ಸ್ವಭಾವಗಳು, ಮಿಶ್ರಣವೂ ಇಲ್ಲ, ವಿಭಜನೆಯೂ ಇಲ್ಲ. ಪ್ರತಿಯೊಂದು ಸಭೆಯೂ ಸತ್ಯನಂಬಿಕೆಗೆ ಎದುರಾದ ನಿಜವಾದ ಬೆದರಿಕೆಗಳಿಗೆ ಉತ್ತರಿಸಿತು.
ಆದರೆ ರಾಜಕೀಯ ತಂತ್ರಗಳು ಮತ್ತು ಪರಸ್ಪರ ಬಹಿಷ್ಕಾರಗಳು ಸಭೆಯು ಹೆಚ್ಚು ವಿಭಜಿತವಾಗುತ್ತಿರುವುದನ್ನು ತೋರಿಸಿದವು. ಈ ಸಭೆಗಳು ನೀಡಿದ ಉತ್ತರಗಳು ಮುಂದಿನ ಪೀಳಿಗೆಗಳ ನಂಬಿಕೆಯನ್ನು ರೂಪಿಸಿದವು. ಅನೇಕ ಸಂದರ್ಭಗಳಲ್ಲಿ ಈ ನಂಬಿಕೆ ಘೋಷಣೆಗಳು ತಾತ್ವಿಕ ಸಂಕ್ಷಿಪ್ತ ರೂಪ ದಂತೆ ಕಾರ್ಯನಿರ್ವಹಿಸಿ ಪ್ರಮುಖ ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರಗಳನ್ನು ನೀಡಿದ್ದರಿಂದ ಮುಂದಿನ ಪೀಳಿಗೆಗಳ ನಂಬಿಕೆಯನ್ನು ರೂಪಿಸುವಲ್ಲಿ ಬಹಳ ಪ್ರಭಾವಶಾಲಿಯಾದವು. ಅಗಸ್ಟೀನ್ ಪಾಶ್ಚಾತ್ಯ ಜಗತ್ತನ್ನು ರೂಪಿಸಿದ ಮನಸ್ಸು. ಪೂರ್ವದಲ್ಲಿ ಸಭೆಗಳು ತಾತ್ವಿಕ ಪ್ರಶ್ನೆಗಳ ಕುರಿತು ಚರ್ಚಿಸುತ್ತಿದ್ದಾಗ ಪಶ್ಚಿಮದಲ್ಲಿ ತನ್ನ ಕಾಲದ ಮಹಾನ್ ಧರ್ಮಶಾಸ್ತ್ರಜ್ಞನೊಬ್ಬ ಉದಯಿಸಿದನು. ಹಿಪ್ಪೋದ ಅಗಸ್ಟೀನ್ ಕ್ರೈಸ್ತ ಶಕ 354 430. ಪಾಶ್ಚಾತ್ಯ ಕ್ರೈಸ್ತ ಧರ್ಮದ ಮೇಲೆ ಅವನ ಪ್ರಭಾವವು ಪೌಲನ ನಂತರದ ಅತ್ಯಂತ ಮಹತ್ವದ್ದಾಗಿದೆ. ಭೋಗಜೀವನದಿಂದ ಧರ್ಮಶಾಸ್ತ್ರಜ್ಞನಾಗುವವರೆಗೆ ಅಗಸ್ಟಿನ್ನ ಕನ್ಫೆಷನ್ಸ್ ಒಂದು ಆಧುನಿಕ ಮತಾಂತರದ ಕಥೆಯಂತೆ ಓದಬಹುದು. ಅವನು ಪ್ರತಿಭಾವಂತನಾಗಿದ್ದರೂ ಅಶಿಸ್ತಿನ ಜೀವನ ನಡೆಸುತ್ತಿದ್ದನು. ಖ್ಯಾತಿ, ಲೈಂಗಿಕ ಸುಖ ಮತ್ತು ವಿವಿಧ ತತ್ವಶಾಸ್ತ್ರೀಯ ಚಿಂತನೆಗಳ ಹಿಂದೆ ಓಡುತ್ತಿದ್ದನು. ಅವನ ತಾಯಿ ಮೋನಿಕಾ ಅವನು ಒಬ್ಬ ಉಪಪತ್ನಿಯೊಂದಿಗೆ ವಾಸಿಸುತ್ತಿದ್ದಾಗ ಮತ್ತು ಮಾನಿಕೀಯ ಧರ್ಮದ ವಿಚಾರಗಳಲ್ಲಿ ತೊಡಗಿದ್ದಾಗಲೂ ಅವನಿಗಾಗಿ ಪ್ರಾರ್ಥಿಸುತ್ತಿದ್ದಳು. ಒಬ್ಬ ಮಗುವಿನ ಧ್ವನಿಯ ಮೂಲಕ ತೆಗೆದುಕೊಂಡು ಓದು ಎಂಬ ಮಾತು ಕೇಳಿಸಿಕೊಂಡ ನಂತರ ಅವನ ಪರಿವರ್ತನೆ ಸಂಭವಿಸಿತು. ಅವನು ರೋಮಾಪುರ ಅಧ್ಯಾಯ 13 ವಚನ 13-14 ಯಾದೃಚ್ಛಿಕವಾಗಿ ತೆರೆದು ಓದಿದನು. ಕರ್ತನಾದ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ, ಶರೀರದ ಅಭಿಲಾಷೆಗಳನ್ನು ತೃಪ್ತಿಪಡಿಸುವುದಕ್ಕೆ ಅವಕಾಶ ಕೊಡಬೇಡಿರಿ. ಆ ಕ್ಷಣದಲ್ಲಿ ಸಂಶಯದ ಎಲ್ಲಾ ಕತ್ತಲೆಯೂ ಮಾಯವಾಯಿತು ಎಂದು ಅವನು ಬರೆದನು. ಉತ್ತರ ಆಫ್ರಿಕಾದ ಹಿಪ್ಪೋ ನಗರದ ಬಿಷಪ್ ಆಗಿ ಅಗಸ್ಟಿನ್ ಅನೇಕ ಕೃತಿಗಳನ್ನು ಬರೆದನು. ಪೆಲಾಜಿಯಸ್ ವಿರುದ್ಧ ಮೂಲಪಾಪ ಮತ್ತು ಕೃಪೆಯಿಂದಾಗುವ ರಕ್ಷಣೆಯನ್ನು ಸಮರ್ಥಿಸಿದನು. ದೇವರ ನಗರ ಸಿಟಿ ಆಫ್ ಗಾಡ್ ರೋಮ್ನ ಪತನವನ್ನು ಕ್ರೈಸ್ತರು ಹೇಗೆ ಅರ್ಥಮಾಡಿಕೊಳ್ಳಬೇಕು ಎಂಬುದನ್ನು ವಿವರಿಸಿದನು. ತ್ರಿತ್ವದ ಕುರಿತು ಆನ್ ದ ಟ್ರಿನಿಟಿ ಪಶ್ಚಿಮ ಕ್ರೈಸ್ತ ಧರ್ಮದ ಪ್ರಮುಖ ತ್ರಿತ್ವದ ವಿವರಣೆಯನ್ನು ನೀಡಿದನು. ಕನ್ಫೆಷನ್ಸ್ ಕೃಪೆಯ ಕುರಿತು ಚಿಂತಿಸುತ್ತಾ ಆತ್ಮಚರಿತ್ರೆಯ ಸಾಹಿತ್ಯಕ್ಕೆ ಹೊಸ ರೂಪ ನೀಡಿದನು. ಅವನ ಪ್ರಸಿದ್ಧ ಪ್ರಾರ್ಥನೆ ಅವನ ಆಧ್ಯಾತ್ಮಿಕ ಕಂಡುಕೊಳ್ಳುವಿಕೆಯನ್ನು ಹೀಗೆ ವ್ಯಕ್ತಪಡಿಸುತ್ತದೆ: ಓ ಕರ್ತನೆ, ನೀನು ನಮ್ಮನ್ನು ನಿನಗಾಗಿ ಸೃಷ್ಟಿಸಿದ್ದಿ, ಆದ್ದರಿಂದ ನಮ್ಮ ಹೃದಯಗಳು ನಿನ್ನಲ್ಲಿ ವಿಶ್ರಾಂತಿ ಪಡೆಯುವವರೆಗೆ ಅಶಾಂತವಾಗಿವೆ. ಸನ್ಯಾಸಿ ಚಳವಳಿ ಯಶಸ್ಸಿನಿಂದ ದೂರ ಓಡುವುದು. ಸಭೆಯು ಲೌಕಿಕವಾಗುತ್ತಿದ್ದಂತೆ ಗಂಭೀರವಾದ ಕ್ರೈಸ್ತರು ಪವಿತ್ರತೆಯನ್ನು ಹುಡುಕುತ್ತಾ ಜಗತ್ತಿನಿಂದ ದೂರ ಸರಿಯಲು ಪ್ರಾರಂಭಿಸಿದರು. ಸನ್ಯಾಸಿ ಚಳವಳಿ ಈಜಿಪ್ಟಿನ ಮರುಭೂಮಿಗಳಲ್ಲಿ ಆರಂಭವಾಗಿ ನಂತರ ಸಾಮ್ರಾಜ್ಯಾದ್ಯಂತ ಹರಡಿತು. ಮರುಭೂಮಿಯ ಪಿತೃಗಳು ಮತ್ತು ತಾಯಂದಿರು. ಅಂತೋನಿ ದಿ ಗ್ರೇಟ್ ಕ್ರೈಸ್ತ ಶಕ 251-356 ಏಕಾಂತ ಜೀವನದ ಮಾದರಿಯನ್ನು ಮುಂದಿಟ್ಟನು. ಮರುಭೂಮಿಯಲ್ಲಿ ರಾಕ್ಷಸ ಶಕ್ತಿಗಳೊಂದಿಗೆ ಹೋರಾಡುತ್ತಾ ಅವನು ಜೀವನ ನಡೆಸಿದನು. ಸಾವಿರಾರು ಜನರು ದೇವರನ್ನು ಏಕಾಂತದಲ್ಲಿ ಹುಡುಕುತ್ತಾ ಅವನನ್ನು ಅನುಸರಿಸಿದರು. ಪಚೋಮಿಯಸ್ ಕ್ರೈಸ್ತ ಶಕ 292-348 ಸಮುದಾಯ ಆಧಾರಿತ ಸನ್ಯಾಸ ಜೀವನವನ್ನು ರೂಪಿಸಿದನು. ಏಕಾಂತವು ಅಹಂಕಾರ ಅಥವಾ ಮಾನಸಿಕ ಅಸ್ವಸ್ಥತೆಗೆ ಕಾರಣವಾಗಬಹುದು ಎಂಬುದನ್ನು ಅವನು ಅರಿತುಕೊಂಡನು. ಅವನ ಸಮುದಾಯಗಳಲ್ಲಿ ಪ್ರಾರ್ಥನೆ, ಕೆಲಸ ಮತ್ತು ಪರಸ್ಪರ ಹೊಣೆಗಾರಿಕೆ ಇದ್ದವು. ಸಿಂಕ್ಲಿಟಿಕಾ ಮತ್ತು ಸಾರಾ ಮುಂತಾದ ಮರುಭೂಮಿಯ ತಾಯಂದಿರು ಕಠಿಣ ಆಧ್ಯಾತ್ಮಿಕ ಜೀವನ ನಡೆಸುವ ಸಾಮರ್ಥ್ಯದಲ್ಲಿ ಮಹಿಳೆಯರು ಸಮಾನರು ಎಂಬುದನ್ನು ತೋರಿಸಿದರು. ಅವರ ಜ್ಞಾನವು ಇಂದಿಗೂ ನಮಗೆ ಸವಾಲು ನೀಡುತ್ತದೆ. ಒಬ್ಬ ಸಹೋದರನು ಅಬ್ಬಾ ಪೊಯ್ಮೆನ್ ಕೇಳಿದನು, ನಾನು ದೇವಭಯವನ್ನು ಹೇಗೆ ಪಡೆಯಬಹುದು? ಅಬ್ಬಾ ಪೊಯ್ಮೆನ್ ಉತ್ತರಿಸಿದನು, ನಮ್ಮ ಹೊಟ್ಟೆ ಚೀಸ್ ಮತ್ತು ಸಂರಕ್ಷಿಸಿದ ಆಹಾರದಿಂದ ತುಂಬಿರುವಾಗ ದೇವಭಯವನ್ನು ಹೇಗೆ ಪಡೆಯಲು ಸಾಧ್ಯ? ಮರುಭೂಮಿಯ ಪಿತೃಗಳ ಮಾತುಗಳು. ಬೆನೆಡಿಕ್ಟ್ನ ಸಮತೋಲನದ ನಿಯಮ. ನರ್ಸಿಯಾದ ಬೆನೆಡಿಕ್ಟ್ ಕ್ರೈಸ್ತ ಶಕ 480-547 ಅತ್ಯಂತ ಪ್ರಭಾವಶಾಲಿಯಾದ ಸನ್ಯಾಸ ನಿಯಮವನ್ನು ರೂಪಿಸಿದನು. ಅತಿಯಾದ ತಪಸ್ಸನ್ನು ತಿರಸ್ಕರಿಸಿ ಅವನು ಪ್ರಾರ್ಥನೆ, ಅಧ್ಯಯನ ಮತ್ತು ಕೆಲಸದ ಸಮತೋಲನದ ಜೀವನವನ್ನು ಬೋಧಿಸಿದನು. ಅವನ ಪ್ರಸಿದ್ಧ ಧ್ಯೇಯ ಆರರೇಟ್ ಲ್ಯಾಬರ, ಪ್ರಾರ್ಥಿಸು ಮತ್ತು ಕೆಲಸ ಮಾಡು. ಇದು ಪಾಶ್ಚಾತ್ಯ ನಾಗರಿಕತೆಯನ್ನು ಪ್ರಭಾವಿಸಿತು. ಬೆನೆಡಿಕ್ಟೈನ್ ಮಠಗಳು ಮಧ್ಯಯುಗದ ಕತ್ತಲೆಯ ಕಾಲದಲ್ಲಿ ಪ್ರಾಚೀನ ಜ್ಞಾನವನ್ನು ಸಂರಕ್ಷಿಸಿದವು, ಹಸ್ತಪ್ರತಿಗಳನ್ನು ನಕಲಿಸಿದವು ಮತ್ತು ಕೃಷಿಯ ಅಭಿವೃದ್ಧಿಗೆ ಸಹಾಯ ಮಾಡಿದವು. ಅನಿರೀಕ್ಷಿತ ಪರಿಣಾಮಗಳು. ಸನ್ಯಾಸ ಚಳವಳಿಯ ಉದ್ದೇಶ ಲೌಕಿಕ ಭ್ರಷ್ಟತೆಯಿಂದ ದೂರವಿರುವುದಾಗಿದ್ದರೂ ಅದು ಹೊಸ ಸಮಸ್ಯೆಗಳನ್ನು ಸೃಷ್ಟಿಸಿತು. ನಿಜವಾದ ಕ್ರೈಸ್ತರು ಸನ್ಯಾಸಿಗಳಾಗಬೇಕಾದರೆ ಸಾಮಾನ್ಯ ವಿಶ್ವಾಸಿಗಳ ಸ್ಥಾನವೇನು? ಹೀಗೆ ಬೆಳೆದ 2 ಹಂತಗಳ ಕ್ರೈಸ್ತತ್ವ, ಧಾರ್ಮಿಕ ವೃತ್ತಿಪರರು ಮತ್ತು ಸಾಮಾನ್ಯ ಕ್ರೈಸ್ತರು, ಪವಿತ್ರತೆಗೆ ಎಲ್ಲ ಕ್ರೈಸ್ತರಿಗೂ ಇರುವ ಹೊಸ ಒಡಂಬಡಿಕೆಯ ಕರೆಯನ್ನು ದುರ್ಬಲಗೊಳಿಸಿತು. ಬೈಬಲಿನ ಸಮತೋಲನದ ದೃಷ್ಟಿಕೋನವೆಂದರೆ ಕ್ರೈಸ್ತರು ಲೋಕದವರಾಗಿರಬಾರದು, ಆದರೆ ಲೋಕದಲ್ಲಿಯೇ ಇರಬೇಕು. ರೋಮ್ನ ಪತನ ಮತ್ತು ಪಾಪಾಸನ ಉದಯ. ಕ್ರೈಸ್ತ ಶಕ 410ರಲ್ಲಿ ಊಹಿಸಲು ಸಾಧ್ಯವಾಗದ ಸಂಗತಿ ಸಂಭವಿಸಿತು. ಅಲಾರಿಕ್ನ ವಿಸಿಗೋತ್ ಸೇನೆ ರೋಮ್ ನಗರವನ್ನು ದೋಚಿತು.
ಶಾಶ್ವತ ನಗರವೆಂದು ಪರಿಗಣಿಸಲ್ಪಟ್ಟ ರೋಮ್ ಕುಸಿಯಿತು. ಪೇಗನ್ಗಳು ಕ್ರೈಸ್ತರನ್ನು ದೂಷಿಸಿದರೂ ಹಳೆಯ ದೇವರುಗಳನ್ನು ತ್ಯಜಿಸಿದ್ದರಿಂದ ದೇವರ ತೀರ್ಪು ಬಂದಿದೆ ಎಂದು ಹೇಳಿದರು. ಕ್ರೈಸ್ತರು ದುಃಖಿತರಾದರು. ದೇವರು ತನ್ನ ಜನರನ್ನು ರಕ್ಷಿಸುವುದಾಗಿ ವಾಗ್ದಾನ ಮಾಡಿರಲಿಲ್ಲವೇ? ಅಗಸ್ಟಿನ್ನ ದೇವರ ನಗರ ಈ ಪ್ರಶ್ನೆಗೆ ಉತ್ತರ ನೀಡಿತು. ಕ್ರೈಸ್ತರು ಭೌಮಿಕ ಅಧಿಕಾರಗಳನ್ನು ಮೀರಿರುವ ಸ್ವರ್ಗೀಯ ನಗರದ ನಾಗರಿಕರು. ರೋಮ್ ಕುಸಿಯಬಹುದು, ಆದರೆ ದೇವರ ರಾಜ್ಯವು ಎಂದಿಗೂ ಕುಸಿಯುವುದಿಲ್ಲ. ಪಶ್ಚಿಮದಲ್ಲಿ ಸಾಮ್ರಾಜ್ಯದ ಅಧಿಕಾರ ಕುಸಿಯುತ್ತಿದ್ದಂತೆ ರೋಮ್ನ ಬಿಷಪ್ ಆ ಖಾಲಿ ಸ್ಥಾನವನ್ನು ತುಂಬಲು ಆರಂಭಿಸಿದನು. ಲಿಯೋ ಐ ಕ್ರೈಸ್ತ ಶಕ 440 461 ಈ ಪರಿವರ್ತನೆಯ ಅತ್ಯುತ್ತಮ ಉದಾಹರಣೆಯಾಗಿದ್ದನು. ಕ್ರೈಸ್ತ ಶಕ 452ರಲ್ಲಿ ಅಟಿಲಾ ದಿ ಹನ್ ರೋಮ್ಗೆ ಬೆದರಿಕೆ ಹಾಕಿದಾಗ ಚಕ್ರವರ್ತಿ ವ್ಯಾಲೆಂಟಿನಿಯನ್ 3ನೇ ಭಯದಿಂದ ಹಿಂದೆ ಸರಿದನು. ಆದರೆ ಪೋಪ್ ಲಿಯೋ ಅಟಿಲಾನನ್ನು ಭೇಟಿಯಾಗಲು ಸ್ವತಃ ಹೊರಟನು ಮತ್ತು ಯಾವುದೋ ರೀತಿಯಲ್ಲಿ ಅವನನ್ನು ಹಿಂತಿರುಗುವಂತೆ ಮನವೊಲಿಸಿದನು. ಹೀಗೆ ಪಾಪಾಸನವು ಕೇವಲ ಆಧ್ಯಾತ್ಮಿಕ ಅಧಿಕಾರವಲ್ಲ, ರಾಜಕೀಯ ಅಧಿಕಾರವೂ ಆಗತೊಡಗಿತು. ಗ್ರೆಗರಿ ಐ ಕ್ರೈಸ್ತ ಶಕ 590 604 ರ ಕಾಲಕ್ಕೆ ಈ ಪರಿವರ್ತನೆ ಬಹುತೇಕ ಪೂರ್ಣಗೊಂಡಿತ್ತು. ಗ್ರೆಗರಿ ತನ್ನನ್ನು ದೇವರ ಸೇವಕರ ಸೇವಕ ಎಂದು ಕರೆದರೂ ಅವನು ಚಕ್ರವರ್ತಿಯಂತೆಯೇ ಅಧಿಕಾರವನ್ನು ಬಳಸಿದನು. ಅನಾಗರಿಕ ರಾಜರೊಂದಿಗೆ ಮಾತುಕತೆ ನಡೆಸಿದನು. ವಿಶಾಲವಾದ ಸಭೆಯ ಆಸ್ತಿಗಳನ್ನು ನಿರ್ವಹಿಸಿದನು. ರಾಜ್ಯಪಾಲರನ್ನು ನೇಮಿಸಿದನು. ರೋಮ್ ನಗರದ ರಕ್ಷಣೆಯನ್ನು ಸಂಘಟಿಸಿದನು. ಇಂಗ್ಲೆಂಡಿಗೆ ಮಿಷನರಿಗಳನ್ನು ಕಳುಹಿಸಿದನು. ಸಾಮ್ರಾಜ್ಯ ಸಭೆಯ ಯುಗದಿಂದ ಕಲಿಯಬೇಕಾದ ಪಾಠಗಳು. 1. ಹಿಂಸೆಗಿಂತ ಯಶಸ್ಸು ಕೆಲವೊಮ್ಮೆ ಹೆಚ್ಚು ಅಪಾಯಕಾರಿ. ಒತ್ತಡದ ಮಧ್ಯೆ ನರಳಿದ ಸಭೆಯು ನಂಬಿಕೆಯಲ್ಲಿ ಶುದ್ಧವಾಗಿರಲು ಸಾಧ್ಯವಾಯಿತು, ಆದರೆ ಸೌಕರ್ಯ ಮತ್ತು ಸಮೃದ್ಧಿಯ ಮಧ್ಯೆ ಸಭೆಯು ಭ್ರಷ್ಟಗೊಳ್ಳಲು ಆರಂಭಿಸಿತು. ನಿಮ್ಮ ನಂಬಿಕೆಗೆ ಯಾವುದು ಹೆಚ್ಚು ಅಪಾಯಕಾರಿ, ವಿರೋಧವೇ ಅಥವಾ ಸ್ವೀಕಾರವೇ? ಜ್ಞಾನೋಕ್ತಿ ಅಧ್ಯಾಯ 30 ವಚನ 7-9 ರ ಮಾತುಗಳನ್ನು ಓದಿ ಪ್ರಾರ್ಥನಾಪೂರ್ವಕವಾಗಿ ಚಿಂತಿಸಿ. 2. ರಾಜಕೀಯ ಅಧಿಕಾರವು ಆಧ್ಯಾತ್ಮಿಕ ಕರ್ತವ್ಯವನ್ನು ಭ್ರಷ್ಟಗೊಳಿಸಬಹುದು. ಸಭೆಯು ಕೈಸರನ ಕತ್ತಿಯನ್ನು ಹಿಡಿದಾಗ ಅದು ಅನೇಕ ಬಾರಿ ಕ್ರಿಸ್ತನ ಶಿಲುಬೆಯನ್ನು ಮರೆತುಬಿಡುತ್ತದೆ. ಬಲವಂತದ ಮೂಲಕ ನಂಬಿಕೆಯನ್ನು ಹೇರಬೇಕೆಂಬ ಪ್ರಲೋಭನೆ ಇಂದಿಗೂ ಪ್ರಬಲವಾಗಿದೆ. 3. ಸಿದ್ಧಾಂತದ ಸ್ಪಷ್ಟತೆ ಮುಖ್ಯ. ಮಹಾನ್ ಸಭೆಗಳು ಕೇವಲ ಶೈಕ್ಷಣಿಕ ಚರ್ಚೆಗಳಾಗಿರಲಿಲ್ಲ, ಅವು ಸುವಾರ್ತೆಯ ಪರವಾದ ಹೋರಾಟಗಳಾಗಿದ್ದವು. ಕ್ರಿಸ್ತನ ಸ್ವಭಾವದ ಕುರಿತು ತಪ್ಪಾದ ಬೋಧನೆಯು ರಕ್ಷಣೆಯ ಮೂಲವನ್ನೇ ದುರ್ಬಲಗೊಳಿಸುತ್ತದೆ. ಸತ್ಯವನ್ನು ಸಮರ್ಥಿಸಿಕೊಳ್ಳುವುದು ಅಗತ್ಯ. 4. ದೋಷಪೂರ್ಣ ವ್ಯವಸ್ಥೆಗಳ ಮೂಲಕವೂ ದೇವರು ಕಾರ್ಯನಿರ್ವಹಿಸುತ್ತಾನೆ. ಭ್ರಷ್ಟತೆ ಮತ್ತು ರಾಜಿಗಳ ನಡುವೆಯೂ ದೇವರು ತನ್ನ ಸತ್ಯವನ್ನು ತನ್ನ ಜನರನ್ನು ಕಾಪಾಡಿದನು. ಅಪೂರ್ಣ ಸಂಸ್ಥೆಗಳ ಮೂಲಕವೂ ಸುವಾರ್ತೆ ಮುಂದುವರಿಯಿತು. ಕೃಪೆಯು ಸಂಸ್ಥೆಗಳ ಪಾಪಗಳ ಮೇಲೆಯೂ ಕಾರ್ಯನಿರ್ವಹಿಸುತ್ತದೆ. 5. ಕುಸಿತದ ಸಮಯದಲ್ಲಿ ಪುನರುಜ್ಜೀವನದ ಚಳವಳಿಗಳು ಉದಯಿಸುತ್ತವೆ. ಸನ್ಯಾಸ ಚಳವಳಿಯಲ್ಲಿದ್ದ ದೋಷಗಳಿದ್ದರೂ ಹೆಸರಿನ ಕ್ರೈಸ್ತತ್ವದ ನಡುವೆ ನಿಜವಾದ ಆಧ್ಯಾತ್ಮಿಕ ಜೀವನಕ್ಕಾಗಿ ಇದ್ದ ಹಸಿವನ್ನು ಅದು ಪ್ರತಿನಿಧಿಸಿತು. ಸಭೆಯು ಲೌಕಿಕವಾಗುವಾಗ ದೇವರು ಪುನರುಜ್ಜೀವನ ಮತ್ತು ಸುಧಾರಣೆಯನ್ನು ತರುವ ಜನರನ್ನು ಎಬ್ಬಿಸುತ್ತಾನೆ. ಚಿಂತನೆಗಾಗಿ ಪ್ರಶ್ನೆಗಳು. ಸಾಂಸ್ಕೃತಿಕ ಸ್ವೀಕಾರ ಮತ್ತು ಆಧ್ಯಾತ್ಮಿಕ ನೈಜತೆಯ ನಡುವಿನ ಒತ್ತಡವನ್ನು ನಿಮ್ಮ ಸಭೆಯು ಹೇಗೆ ನಿಭಾಯಿಸುತ್ತದೆ? ರಾಜಕೀಯ ಪ್ರಭಾವಕ್ಕಾಗಿ ಆಧ್ಯಾತ್ಮಿಕ ಶಕ್ತಿಯನ್ನು ಬಿಟ್ಟುಕೊಡಲು ಸಭೆಗಳನ್ನು ಪ್ರೇರೇಪಿಸುವ ಇಂದಿನ ಯಾವ ಕಾನ್ಸ್ಟಂಟೈನ್ ರಾಜಿಗಳು ಇವೆ? ಪ್ರಾಚೀನ ಸಭೆಗಳಂತೆ ಕಠಿಣ ಅಥವಾ ವಿಭಜಿಸುವವರಾಗದೆ ಅಗತ್ಯವಾದ ಕ್ರೈಸ್ತ ಸಿದ್ಧಾಂತಗಳನ್ನು ನಾವು ಹೇಗೆ ಸಮರ್ಥಿಸಿಕೊಳ್ಳಬಹುದು? ಸಭೆ ಮತ್ತು ರಾಜ್ಯದ ಮಿಶ್ರಣವು ಅವುಗಳನ್ನು ಪ್ರತ್ಯೇಕವಾಗಿಡುವ ಮಹತ್ವದ ಕುರಿತು ನಮಗೆ ಏನು ಕಲಿಸುತ್ತದೆ? ಈ ಪ್ರತ್ಯೇಕತೆಯ ಉದ್ದೇಶ ರಾಜ್ಯವನ್ನು ಸಭೆಯಿಂದ ರಕ್ಷಿಸುವುದೇ ಅಥವಾ ಸಭೆಯನ್ನು ರಾಜ್ಯದಿಂದ ಭ್ರಷ್ಟಗೊಳ್ಳುವುದರಿಂದ ರಕ್ಷಿಸುವುದೇ?